ಆಜದ್ ಮತ್ತೆ ನನ್ನ ಡಿಮ್ಯಾಂಡ್ ಮೇಲೆ ನನ್ನ ಹಸ್ಬೆಂಡ್ ಇವತ್ತಿಬ್ಬರಿಗೂ ಪಾರ್ಕಿಗೆ ಕರ್ಕೊಂಡ್ ಬಂದಿದ್ದಾರೆ. ಆಜದ್ ಶಾಕಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಇವತ್ತು ಪಾರ್ಕಿಗೆ ಬಂದಿದೀವ ನಾವು ಅಂತ. ನಾನು ಸಣ್ಣ ಮಕ್ಳ ತರ ಆಜದ್ ಜೊತೆ ಮುಟ್ಟಾಟ ಆಡಿದ್ದೆ. ಸ್ವಲ್ಪ ಹೊತ್ತು ಅವ್ನು ನನಗ್ ಮುಟ್ಟಕ್ ಬರೋದು, ಆಮೇಲೆ ನಾನು ಅವನಿಗೆ ಮುಟ್ಟಕ್ ಹೋಗೋದು. ಮೆಟ್ರೋ ಸೌಂಡ್ ಬಂದ ತಕ್ಷಣ ಮೆಟ್ರೋ ನೋಡ್ತಾ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಡು. ನನ್ನ ಹತ್ರ ಆಟ ಆಡಿ ಸಾಕಾದ್ಮೇಲೆ ಒಬ್ನೇ ಆಡ್ಕೊಳ್ಳೋದು. ಇವಾಗ ನನ್ ಜೊತೆ ಆಟ ಆಡಿ ಬೋರ್ ಆಯ್ತು, ತನ್ನಷ್ಟಕ್ಕೆ ತಾನು ಆಟ ಆಡ್ಕೊಂಡು ಬೋರ್ ಆಯ್ತು. ಹಂಗಾಗಿ ಈಗ ಅವ್ರ ಪಪ್ಪನ ಹತ್ರ ಹೋಗಿದ್ದಾರೆ. ಫಸ್ಟ್ ಅವರಿಗೆ ಜುಕಾಲಿ ಆಡಿಸಿದ್ರು, ಅದಾದ್ಮೇಲೆ ಜಾರು ಬಂಡಿ ಆಡಿಸಿದ್ರು, ಮತ್ತೇನೋ ರೌಂಡ್ ರೌಂಡ್ ತಿರ್ಗೋದ್ ಆಟ ಆಡಿಸಿದ್ರು. ನಾನಂತೂ ಒಂದ್ ಕಡೆ ಬಂದು ಸಾಕಾತ ಅಂತ ಹೇಳಿ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವ್ರ ಅಪ್ಪ ಮಗಂದು ಆಟ ಆಡೋದು ಮುಗಿತಾನೆ ಫೈನಲಿ ಕತ್ಲಾಗ್ತಾ ಬಂತು. ಅಲ್ಲಿ ನಾವು ಟಾಟಾ ಬೈ ಬೈ ಅಂತ ಹೇಳಿ ಸ್ವಲ್ಪ ಕ್ಯಾಮ್ರಾಗ್ ಪೋಸ್ ಕೊಟ್ಟು ಅಲ್ಲಿಂದ ನಾವು ಹೊರಟ್ವಿ. ನನ್ ದಾರಿಲಿ ಯೋಚನೆ ಮಾಡ್ತಾ ಇದ್ದೆ, ಏನ್ ಅಡ್ಗೆ ಮಾಡ್ಬೇಕು ಇವಾಗ ಹೋಗಿ ಅಂತ ಹೇಳಿ. ಅಷ್ಟ್ರಲ್ಲೇ ಹಸ್ಬೆಂಡ್ ಸರ್ಪ್ರೈಸ್ ಕೊಟ್ರು, ಇವಾಗ ಏನ್ ಅಡ್ಗೆ ಮಾಡ್ತೀಯ, ಹೊರಗಡೆನೆ ಊಟ ಮಾಡೋಣ ಅಂತ ಹೇಳಿ. ನನ್ ಹಸ್ಬೆಂಡ್ ಫುಡ್ ಆರ್ಡರ್ ಮಾಡ್ತಾ ಇದ್ರೆ, ನಾನು ನನ್ ಮಗ ಇಲ್ಲಿ ಡಿಫ್ರೆಂಟ್ ಆಗಿ ಫೇಸ್ ಎಕ್ಸ್ಪ್ರೆಷನ್ ಮಾಡ್ತಾ ಇದೀವಿ. ನನಗಂತೂ ಪಕ್ಕ ಗೊತ್ತಿದ್ದು ನನ್ನ ಹಸ್ಬೆಂಡ್ ಊಟಕ್ಕಿಂತ ಜಾಸ್ತಿ ಸ್ವೀಟ್ ಐಟಮ್ ತರ್ತಾರೆ ಅಂತ ಹೇಳಿ. ಆದ್ರೆ ನನಗದು ಶಾಕಿಂಗ್ ಅನ್ಸಿಲ್ಲ. ಈ ಹಲ್ವಾ ನೋಡಿ ನನಗೆ ಶಾಕ್ ಆಯ್ತು. ಯಾಕಂತಂದ್ರೆ ಈ ಹಲ್ವಾ ಮಾಡಿದ್ದು ಜೋಳದ ಹಿಟ್ಟಿಂದ, ಅದು ಇಷ್ಟು ಟೇಸ್ಟಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಅವರೆಕಾಳು ದೋಸೆ ಹಾಗೆ ಸೆಟ್ ದೋಸೆ. ನನಗಂತೂ ಅವರೆಕಾಳು ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಅವ್ರ ಅಪ್ಪನ ಹತ್ರ ಹೋಗಿ ತಪ್ಕೋತಾ ಇದ್ದೆ, ಏನೋ ಪ್ರೀತಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಹಸ್ಬೆಂಡ್ ಕೇಳ್ದೆ ಊಟ ಹೆಂಗಿದೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಆಜಾದ್ ಮಾತ್ರ ಆಟ ಆಡೋ ಮೂಡಲ್ಲೇ ಇದ್ದಾನೆ. ನಾನ್ ಮಾತ್ರ ಇನ್ನು ಆ ಜೋಳದ ಹಿಟ್ಟಿನ ಹಲ್ವದ ಮೇಲೆನೆ ನನ್ನ ಧ್ಯಾನ ಇದೆ, ಹೆಂಗ್ ಮಾಡಿರ್ಬೋದು ಅಂತ. ಫೈನಲಿ ನಾವು ಬಂದ್ವಿ ಮನೆಗೆ. ಆಜಾದ್ ಕೂಡ ಮಲ್ಕೊಂಡ್ಬಿಟ್ಟಿದ್ದ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.